ಎಲ್ರಿಗೂ ನಮಸ್ಕಾರ. ಇವತ್ತಿನ ಪತಂಜಲಿ ಯೋಗ ಸೂತ್ರದ ಜ್ಞಾನ ಚರ್ಚೆಗೆ ಸ್ವಾಗತ. ಇವತ್ತಿನ ಸೂತ್ರ ಸ್ವವಿಷಯ ಅಸಂಪ್ರಯೋಗೆ ಚಿತ್ತಸ್ಯ ಸ್ವರೂಪ ಅನುಕಾರ ಇವ ಇಂದ್ರಿಯಾಣಾಂ ಪ್ರತ್ಯಾಹಾರ. ಸ್ವವಿಷಯ ಅಸಂಪ್ರಯೋಗೆ ಚಿತ್ತಸ್ಯ ಸ್ವರೂಪ ಅನುಕಾರ ಇವ ಇಂದ್ರಿಯಾಣಾಂ ಪ್ರತ್ಯಾಹಾರ. ಏನು ಪ್ರತ್ಯಾಹಾರ ಅಂತ ಹೇಳ್ತಾರೆ, ಪ್ರತ್ಯಾಹಾರದ ಬಗ್ಗೆ ಹೇಳ್ತಾರೆ. ಇದು 5ನೆಯ ಅಷ್ಟಾಂಗ ಯೋಗದಲ್ಲಿ 5ನೆಯ ಅಂಗ. ಇದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ. ಏನು ಪ್ರತ್ಯಾಹಾರ ಅಂದ್ರೆ ಏನು? ನಮ್ಮ ಇಂದ್ರಿಯಗಳಿದೆ ಅಲ್ವಾ, ಯಾವುದು? ನೋಡುವಂತ ಇಂದ್ರಿಯ, ಕೇಳುವಂತ ಶಬ್ದ ಸ್ಪರ್ಶ ರೂಪರಸಗಂಧ. ಶಬ್ದ ಅಂದ್ರೆ ಕೇಳುವುದು, ಸ್ಪರ್ಶ ಅಂದ್ರೆ ಟಚ್, ರೂಪ ಅಂದ್ರೆ ನೋಡುವಂಥದ್ದು, ರಸ ಅಂದ್ರೆ ರುಚಿ ನೋಡುವಂಥದ್ದು, ಗಂಧ ಅಂದ್ರೆ ಏನು? ಸುವಾಸನೆ ತೆಗೆದುಕೊಳ್ಳುವಂಥದ್ದು. ಈ 5 ಇಂದ್ರಿಯಗಳು ಯಾವಾಗಲೂ ಆಚೆ ಓಡ್ತಾ ಇರುತ್ತೆ. ಯಾವ್ದಾದ್ರು ಒಳ್ಳೆ ದೃಶ್ಯ ನೋಡಿದ್ರೆ ಕಣ್ಣು ಆ ಕಡೆಗೆ ಹೋಗುತ್ತೆ. ಒಳ್ಳೆ ಶಬ್ದ ಕೇಳಿಸಿದ್ರೆ ಯಾರೋ ಏನೋ ಮಾತಾಡ್ಕೊಳ್ತಾರೆ, ಕಿವಿ ಆ ಕಡೆ ಹೋಗುತ್ತೆ. ಒಳ್ಳೆ ರುಚಿ ಅಂದ ತಕ್ಷಣ ನಾಲಿಗೆ. ಮತ್ತೆ ಯಾವ ಟಚ್, ಅದು ಸ್ಪರ್ಶ. ಅರ್ಥ ಆಗ್ತದೆ? ಒಳ್ಳೆ ಪರಿಮಳ. ಇಂದ್ರಿಯಗಳು ಆಚೆ ಹೋಗ್ತಾ ಇರುತ್ತೆ ಪೂರ್ತಿ. ಕಣ್ಣು ತೆಗೆದ ತಕ್ಷಣನೇ ಮನಸ್ಸು ಕಣ್ಣಿನ ಮುಖಾಂತರ ಆಚೆ ಓಡುತ್ತೆ. ಅಥವಾ ಯಾವುದೋ ಶಬ್ದ ಉಂಟಾಗ್ತಾ ಇದ್ರೆ ಕಿವಿಯ ಮೂಲಕ ಆಚೆ ಹೋಗ್ತದೆ. ಒಳ್ಳೆ ಸುವಾಸನೆ ಬಂದ ತಕ್ಷಣ ಮೂಗಿನ ಮೂಲಕ ಮನಸ್ಸು ಆಚೆ ಹೋಗ್ತದೆ. ರುಚಿ ನೋಡಬೇಕು ಅಂತಾಗ ಅವಾಗ ನಾಲಿಗೆ ಮುಖಾಂತರ. ಸ್ಪರ್ಶ ಅಂದ್ರೆ ಚರ್ಮದ ಮುಖಾಂತರ ಮನಸ್ಸು ಆಚೆ ಹೋಗ್ತದೆ. ಇವೆಲ್ಲ ಏನು? ಈ ಇಂದ್ರಿಯಗಳಿಗೆ ಆಹಾರ. ಇದು ಆಚೆ ಕಡೆ ಪ್ರಪಂಚದಿಂದ ಆಹಾರ ತಗೊಳ್ಳೋದು. ಆಹಾರ ಬರೀ ನಾಲಿಗೆ ಮುಖಾಂತರ ತಗೊಂತಲ್ಲ, ನಾವು 5 ರೀತಿಯ ಆಹಾರ ತಗೊಳ್ತಾ ಇದೀವಿ. ಇದು ಗಮನಿಸ್ಬೇಕು. ನಾವು ತಿಂತೀವಲ್ಲ, ಅದೊಂದೇ ಆಹಾರ ಅಲ್ಲ. ಕಣ್ಣಿನ ಮೂಲಕ ಏನ್ ನೋಡ್ತೀವಿ ಅದು ಆಹಾರನೇ. ಕಿವಿಯ ಮೂಲಕ ಏನ್ ಕೇಳ್ತೀವಿ ಅದು ಆಹಾರನೇ. ಮೂಗಿನ ಮೂಲಕ ಏನ್ ಸುವಾಸನೆ ತಗೊಳ್ತೀವಿ ಅದು ಆಹಾರನೇ. ಸ್ಪರ್ಶ ಅದು ಕೂಡ ಆಹಾರನೇ. ಇವೆಲ್ಲ ಆಚೆ ಕಡೆ, ಮನಸ್ಸಿಗೆ ಆಚೆ ಕಡೆ ಇದರಿಂದ ಓಡುತ್ತೆ, ಆಹಾರದಿಂದ ಓಡುತ್ತೆ. ಯಾವಾಗ ಮನಸ್ಸನ್ನ ಅಂತರ್ಮುಖ ಮಾಡಿಕೊಂಡಾಗ ಅದಕ್ಕೆ ಒಳಗಡೆ ಒಂದು ಆಹಾರ ಬೇಕು. ಅದಕ್ಕೆ ಮನಸ್ಸನ್ನ ಅಂತರ್ಮುಖ ಮಾಡ್ಕೊಳ್ತೀವಿ ನೋಡಿ, ಅದಕ್ಕೆ ಒಳಗಡೆ ಒಂದು ಆಹಾರ ಬೇಕು. ಅದಕ್ಕೆ ಪ್ರತ್ಯಾಹಾರ ಅಂತ ಹೆಸರು. ಆಲ್ಟರ್ನೇಟಿವ್ ಫುಡ್ ಅದು ಪ್ರತ್ಯಾಹಾರ ಅಂತ ಅದಕ್ಕೆ ಹೇಳ್ತೀವಿ. ಇವಾಗ ಒಂದು ರೋಡ್ ಮೇಲೆ ಒಂದು ಕಾರು ನಿಲ್ಲಿಸ್ಬೇಕು ಅಂದ್ರೆ, ಟ್ರಾಫಿಕಲ್ಲಿ ಹೋಗ್ತಾರೆ. ಇವಾಗ ಫಸ್ಟ್ ಏನ್ ಮಾಡ್ತೀವಿ? ಯೆಲ್ಲೋ ಲೈಟ್ ಸಿಗ್ನಲ್ ಬರುತ್ತೆ, ಅವಾಗ ನಿಧಾನ ಮಾಡ್ಕೊಳ್ತೀವಿ. ರೆಡ್ ಲೈಟ್ ಬಂದ ತಕ್ಷಣ ಟಕ್ಕಂದು ನಿಲ್ಲಿಸ್ಕೊಳ್ಳಿ. ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಯೆಲ್ಲೋ ಲೈಟ್ ಬರುತ್ತೆ, ಅವಾಗ ಪ್ರಾರಂಭ ಆಗೋದು. ಆಮೇಲೆ ಗ್ರೀನ್ ಸಿಗ್ನಲ್ ಬಂದ ತಕ್ಷಣ ಮುಂದೆ ಹೋಗ್ತೀವಿ. ಮನಸ್ಸನ್ನ ಒಳಗೋಗೋದಿಕ್ಕೆ ಹೇಗೆ ಪ್ರಿಪೇರ್ ಮಾಡ್ತೀವಿ ನಾವು? ಯಾವಾಗ್ಲೂ ಆಚೆ ಓಡ್ತಾ ಇರುತ್ತೆ ಮನಸ್ಸು. ಅದಕ್ಕೆ ಒಳಗಡೆ ಒಂದು ಆಹಾರ ಬೇಕು. ಆಚೆ ಕಡೆ ಆಹಾರಕ್ಕೂ ಕಣ್ಣು ಆಚೆ ಕಡೆ ಯಾವುದೋ ದೃಶ್ಯ ನೋಡ್ತಾ ಇರುತ್ತೆ. ಮನಸ್ಸು ಕಣ್ಣಿನ ಮುಖಾಂತರ ಆಚೆ ಹೋಗಕ್ಕೆ, ಕಿವಿಯ ಮುಖಾಂತರ ಯಾವ್ದಾದ್ರು ಒಳ್ಳೆ ಶಬ್ದ ಕೇಳಿದ ತಕ್ಷಣ ಆ ಕಡೆ ಹೋಗಕ್ಕೆ ಅದು ಆಹಾರ ಕಿವಿಗೆ. ನಾಲಿಗೆಗೆ ಯಾವ್ದಾದ್ರು ರುಚಿ ನೋಡುವಂತ ಅದೇ ಆಹಾರ. ಈ ತರ ಇಂದ್ರಿಯಗಳು ಆಚೆ ಕಡೆ ಆಹಾರ ಹುಡುಕ್ತಾ ಇದೆ. ಅದನ್ನ ಅಂತರ್ಮುಖ ಮಾಡ್ಕೊಬೇಕು ಅಂದ್ರೆ ಒಳಗಡೆ ಒಂದು ಆಹಾರ ಕೊಡ್ಬೇಕು ನಾವು. ಓಕೆ, ಒಂದು ಪ್ರತ್ಯಾಮ್ನಾಯ. ಆಚೆ ಕಡೆ ಆಹಾರವನ್ನು ಹುಡುಕ್ತಾ ಇರುವಂತ ಇಂದ್ರಿಯಗಳಿಗೆ ಅಂತರ್ಮುಖ ಮಾಡಿಕೊಂಡಾಗ ಒಳಗಡೆ ಒಂದು ಆಹಾರ ಕೊಡ್ಬೇಕು. ಅದಕ್ಕೆ ಪ್ರತ್ಯಾಮ್ನಾಯ ಆಹಾರ. ಅದಕ್ಕೆ ಪ್ರತ್ಯಾಹಾರ ಅಂತ ಹೆಸರು. ಇದು ಯೋಗದಲ್ಲಿ 5ನೆಯ ಒಂದು ಅಂಗ. ಯಮ ನಿಯಮ ಆಸನ ಪ್ರಾಣಾಯಾಮ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ 5ನೇ. ಏನಾಗತ್ತೆ ಇಲ್ಲಿ? ಯಾವಾಗ ಮನಸ್ಸನ್ನ ಇಂದ್ರಿಯಗಳ ಮುಖಾಂತರ ಆಚೆ ಹೋಗ್ತಾ ಇರೋ ಮನಸ್ಸನ್ನು ಒಳಗೆ ತಗೊಂಡಾಗ ಕೇಂದ್ರದಲ್ಲಿ ಬಂದು ಕೂತ್ಕೊಳ್ತದೋ, ಅವಾಗ ಇಂದ್ರಿಯಗಳ ಮೇಲೆ ನಮಗೆ ಒಂದು ಕಂಟ್ರೋಲ್ ಬರುತ್ತೆ. ಅದು ಪ್ರತ್ಯಾಹಾರವನ್ನು ಫಾಲೋ ಮಾಡೋದ್ರಿಂದ ಏನಪ್ಪ ಲಾಭ ಅಂದ್ರೆ, ಇಂದ್ರಿಯಗಳ ಮೇಲೆ ಒಂದು ಆಧಿಪತ್ಯವನ್ನ ನಾವು ಸಾಧಿಸ್ಬೋದು, ಒಂದು ಕಂಟ್ರೋಲ್ನ ಸಾಧಿಸ್ಬೋದು. ಓಕೆ, ಯಾವಾಗ ಬೇಕೋ ಅವಾಗ ಇಂದ್ರಿಯಗಳನ್ನು ಉಪಯೋಗಿಸ್ಬೋದು. ಹೇಗೆ? ಯಾವಾಗ ಬೇಕೋ ಹೇಗೆ ಉಪಯೋಗಿಸೋದು ಇಂದ್ರಿಯಗಳು? ಸಿನಿಮಾ, ಒಳ್ಳೆ ಟಿವಿ ಮುಂದೆ ಕುತ್ಕೊಂಡಿರ್ತೀವಿ, ಒಳ್ಳೆ ನಮ್ಮ ಫೇವ್ರೇಟ್ ಹೀರೋದು ಹಾಡು ಬರ್ತಾ ಇರುತ್ತೆ. ಸಡನ್ ಆಗಿ ರಿಮೋಟ್ ಅನ್ನು ಆಫ್ ಮಾಡೋಕ್ಕಾಗತ್ತಾ? ಅದು ಕಂಟ್ರೋಲ್. ಅರ್ಥ ಆಗ್ತಾ ಇದೆಯಲ್ಲ? ವಿದ್ಯಾರ್ಥಿ ಭವನ್ಗೆ ಹೋಗಿರ್ತೀವಿ, ಒಂದು ಮಸಾಲೆ ದೋಸೆ ತಿಂದಿದ್ದೀವಿ, ಇನ್ನೊಂದು ತಿನ್ಬೇಕು ಅನಿಸ್ತಾ ಇರುತ್ತೆ ಒಳಗಡೆಯಿಂದ. ತಂದು ಮುಂದೇನೂ ಇಟ್ಬಿಡ್ತಾರೆ. ಅರ್ಥ ಆಗ್ತಾ ಇದ್ದಾರೆ? ಆ ತಿಂದಿರೋ ಆ ರುಚಿಯನ್ನು
ಆ ಇಂದ್ರಿಯವನ್ನು ಹಿಂದೆ ಕಳ್ಕೊಳ್ಳೋದಿದೆ ನೋಡಿ, ಅದಕ್ಕೆ ಅದ್ರ ಮೇಲೆ ಅದು ಕಂಟ್ರೋಲ್, ಅದು ಕಂಟ್ರೋಲ್. ಅದು ಯಾವುದೋ ಮ್ಯೂಸಿಕ್ ಕೇಳ್ತಾ ಇದೀವಿ, ನಮ್ಗೆ ಇಷ್ಟ ಬಂದಾಗ ಎದ್ದು ಬರೋದು ಆಚೆ. ಅದು ಹೇಳಿದಾಗಲ್ಲ, ನಮ್ಗಿಷ್ಟ ಬಂದಾಗ ನಾವು ಆಚೆ ಬರೋದು. ಈ ತರ ನಮಗಿಷ್ಟ ಬಂದಾಗ ಆ ಇಂದ್ರಿಯವನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು. ನಮಗೆ ಬೇಕಾದಾಗ ಆ ಇಂದ್ರಿಯವನ್ನ, ಆ ಮನಸ್ಸನ್ನ ಹಿಂದಕ್ಕೆ ಕೇಳ್ಕೊಳ್ಳೋ, ಇಂದ್ರಿಯ ಮುಖಾಂತರ ಆಚೆ ಹೋಗಿರತ್ತಲ್ಲ ಮನಸ್ಸು, ಅದನ್ನ ಹಿಂದಕ್ಕೆ ವಾಪಸ್ ತಗೊಳ್ಳೋದು. ಯಾವ್ದು ಬೇಡದೇ ಇರೋದು ಬರ್ತಾ ಇರುತ್ತೆ, ಅವಾಗ ಎಳಿತಾ ಇರತ್ತೆ ಮನಸ್ಸು, ವಾಪಸ್ ಎಳ್ಕೊಂಡು ಹೋಗೋದಿದೆ ನೋಡಿ, ಇದು ಪ್ರತ್ಯಯ. ಇಲ್ಲಿ ಕೇಳ್ತಾ ಇದ್ದಾರೆ ಗುರುಗಳು, ನಾವೇನ್ ಮಾಡ್ತಾ ಇದೀವಿ, ಆ ಇಂದ್ರಿಯಗಳ ಮಾತು ಕೇಳ್ತಾ ಇದೀವಿ, ಇಂದ್ರಿಯಗಳು ನಮ್ಮ ಮಾತು ಕೇಳೋಂಗ್ ಇಟ್ಕೊಂಡಿಲ್ಲ. ಇವಾಗ ಗುರುಗಳು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನು ಅಂದ್ರೆ, ನಿಮ್ಮ ಕಣ್ಣು ಹೇಳ್ದಂಗೆ ನೀವು ಕೇಳ್ತಾ ಇದ್ದೀರಾ, ನೀವು ಹೇಳ್ದಂಗೆ ನಿಮ್ ಕಣ್ಣು ಕೇಳ್ತಾ ಇದೀವಿ. ಇದು ಡಿಫ್ರೆನ್ಸ್ ಇದೆ, ವ್ಯತ್ಯಾಸ ಇದೆ. ಸ್ಪರ್ಶ, ನಿಮ್ಮ ಚರ್ಮದ ಮಾತು ನೀವು ಕೇಳ್ತಾ ಇದ್ದೀರಾ ಅಥವಾ ಅದು ನಿಮ್ಮ ಕಂಟ್ರೋಲ್ ಅಲ್ಲಿ ಇದೆಯಾ? ವ್ಯತ್ಯಾಸ ಇದೆ. ನಮ್ಮ ರುಚಿ, ರಸನೇಂದ್ರಿಯ ಇದೆಯಲ್ಲ, ರುಚಿ ನೋಡುವಂಥದ್ದು, ಅರ್ಥ ಆಗ್ತಾ ಇದೆ? ಅದು ನಾವು ಹೇಳ್ದಂಗೆ ಕೇಳ್ತಾ ಇದೆಯಾ ಅಥವಾ ಅದು ಹೇಳ್ದಂಗೆ ನಾವು ಕೇಳ್ತಾ ಇದೀವ? ಇದು ಅಷ್ಟು ಸುಲಭ ಅಲ್ಲ. ಊಟದಾಗಿಂದ ಅದ್ರ ಕೈಗೆ ಸಿಕ್ಕಾಕೊಂಡಿದೀವಿ ನಾವು. ಊಟದಾರಭ್ಯ ಅದ್ರ ಕೈಗೆ ಸಿಕ್ಕಾಕೊಂಡಿದ್ದೀವಿ ನಾವು. ಎಷ್ಟೋ ಜನ್ಮ ಜನ್ಮಾಂತರಗಳಿಂದಾನು ಈ ಇಂದ್ರಿಯಗಳಿಂದನೇ ಓಡ್ತಾ ಇದೀವಿ ನಾವು. ಮನಸ್ಸು ಆಚೆ ಹೋಗ್ತಾ ಇದೆ. ಓಕೆ, ಯಾವಾಗಲೂ ಒಂದೊಂದ್ಸರಿ ಆಚೆ ಓಡ್ತಾ ಇರುವಂತ ಮನಸ್ಸಿದೆ ಅಲ್ಲ, ಅದು ವಿಶ್ರಾಂತಿ ಸ್ಥಿತಿಗೆ ಬರುತ್ತೆ. ಕೇಳಿಸ್ಕೊತಾ ಇದೀರಾ? ರಿಯಲ್ ವಿತ್ ಮೀ? ಯಾವಾಗಲೂ ಒಂದೊಂದ್ಸರಿ ಆಚೆ ಓಡ್ತಾ ಇರುವಂತ ಮನಸ್ಸು ವಿಶ್ರಾಂತಿ ಸ್ಥಿತಿಗೆ ಬರುತ್ತೆ. ಸೊ ವಿಶ್ರಾಂತಿ ಸ್ಥಿತಿಗೆ ಬಂದಾಗ ಜಡವಾಗ್ಬಿಟ್ಟಿರುತ್ತೆ. ಯಾಕಂದ್ರೆ ಆಚೆ ಕಡೆ ಪ್ರಪಂಚದಲ್ಲಿ ಇಂದ್ರಿಯಗಳ ಒಂದು ವಿಷಯ ವಸ್ತುಗಳಲ್ಲಿ ಸಿಕ್ಕಾಕೊಂಡು ಸುಸ್ತಾಗಿ ಹಿಂದಕ್ಕೆ ಬಂದಿರೋದು. ನಾವು ಹಿಂದಕ್ಕೆ ತಗೊಂಡಿಲ್ಲ. ಯಾವಾಗಲೂ ಒಂದೊಂದ್ಸರಿ ಅದು ವಾಪಸ್ ಬಂದು ಕುತ್ಕೊಳ್ಳುತ್ತೆ ನೋಡಿ, ಸುಸ್ತಾದಾಗ ವಾಪಸ್ ಬಂದು ಕುತ್ಕೊಳ್ಳುತ್ತೆ. ನಾವು ವಾಲಂಟ್ರಿಯಾಗಿ ಅದನ್ನು ತಗೊಂಡಿಲ್ಲ, ಅದಷ್ಟಕ್ಕದೇ ಸುಸ್ತಾಗಿ ಬಂದು ಒಳಗೆ ವಿಶ್ರಾಂತಿ ತಗೊಳ್ತಾ ಇದೆ. ಹೇಗೆ ಜಡವಾದ ವಿಶ್ರಾಂತಿ ಅದು, ಅರ್ಥ ಆಗ್ತಾ ಇದೆಯಲ್ಲ? ಅಥವಾ ಆಳವಾದ ನಿದ್ದೆಯಲ್ಲಿ ಸಿಕ್ಕಾಕೊಂಡ್ರೆ ಮನಸ್ಸು, ಅದು ಗೊತ್ತಿಲ್ಲ ಅದು ವಿಶ್ರಾಂತಿ ಮಾಡ್ತಾ ಇದೆ ಅಂತ. ಏನು, ಅದು ಪ್ರಜ್ಞಾಪೂರ್ವಕವಾಗಿ ಮಾಡುತ್ತಿರುವಂತಹ ವಿಶ್ರಾಂತಿ ಅಲ್ಲ, ಅರಿವಿನಿಂದ ಮಾಡುವಂತಹ ವಿಶ್ರಾಂತಿ ಅಲ್ಲ. ಕೇಳಿಸ್ಕೊತಾ ಇದ್ದೀರಾ? ಅರಿಯಾಲ್ ವಿತ್ ಮೀ? ಅರಿವಿನಿಂದ ಮಾಡುತ್ತಿರುವಂತಹ ವಿಶ್ರಾಂತಿ ಅಲ್ಲ. ಯೋಗ ಅಂದ್ರೆ ಏನು ಇಲ್ಲಿ ಹೇಳ್ತಾ ಇದ್ದಾರೆ ಗುರುಗಳು. ಯೋಗ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಅರಿವಿನಿಂದ ಇಂದ್ರಿಯಗಳನ್ನೆಲ್ಲ ಒಳಕ್ಕೆ ಸೆಳೆಕೊಂಡು ವಿಶ್ರಾಂತಿ ಮಾಡುವಂಥದ್ದು. ಇವನ್ನೆಲ್ಲ ಒಳಕ್ಕೆ ಅದಕ್ಕೆ ಪ್ರತ್ಯಾಹಾರ ಅಂತ ಕರೀತಾರೆ. ಈ ಆಚೆ ಕಡೆ ಮನಸ್ಸು, ಈ ಇಂದ್ರಿಯಗಳ ಮುಖಾಂತರ ಹೊರಗೋಗಿದೆಯಲ್ಲ ಮನಸ್ಸು, ಅದನ್ನ ಒಳಕ್ಕೆ ಸೆಳ್ಕೊಂಡು ಪ್ರಜ್ಞಾಪೂರ್ವಕವಾಗಿ ವಿಶ್ರಾಂತ ಸ್ಥಿತಿಯಲ್ಲಿ ಕುತ್ಕೊಳ್ಳೋದಿದೆಯಲ್ಲ ಧ್ಯಾನದಲ್ಲಿ, ಅದಕ್ಕೆ ಒಳಕ್ಕೆ ಎಳ್ಕೊಳ್ಳೋದು, ಅದೇ ಪ್ರತ್ಯಾಹಾರ. ಆಚೆ ಹೋಗಿರುವ ಮನಸ್ಸು ಅಲ್ಲಿ ಇಂದ್ರಿಯಗಳ ಎಲ್ಲ ವಿಷಯ ವಸ್ತುಗಳಲ್ಲಿ ಸಿಕ್ಕಾಕೊಂಡಿದೆಯಲ್ಲ, ಅದನ್ನ ಅಂತರ್ಮುಖ ಮಾಡ್ಕೊಳ್ಳೋದಕ್ಕೆ ಪ್ರತ್ಯಾಹಾರ ಅಂತಾರೆ. ಇದು ಕೇಳಿದಷ್ಟು ಕಷ್ಟ ಅನ್ಸಲ್ಲ, ಮಾಡ್ಬೋದು. ಅದಕ್ಕೆ ಕಿವಿಗೆ ಬಾಗಿಲು ಕೊಟ್ಟಿಲ್ಲ, ಕಣ್ಣಿಗೆ ಬಾಗಿಲು ಇಟ್ಟಿದ್ದಾರೆ. ಸರ್ವೇಂದ್ರಿಯಾಣ ನಯನಂ ಪ್ರಧಾನಂ ಅಂತ ಹೇಳ್ತಾರೆ. ಈ ಗುರುಗಳು ಮೋಸ್ಟ್ಲಿ ಇದರಲ್ಲೇ ಹೇಳ್ತಾರೆ ಅಥವಾ ಭಗವದ್ಗೀತೆಯಲ್ಲೆಲ್ಲ ಹೇಳ್ತಾರೆ ಗುರುಗಳು. ಏನು ಅಂದ್ರೆ, ಕಣ್ಣನ್ನು ಮುಚ್ಕೊಂಡ್ಬಿಟ್ರೆ ಮಿಕ್ಕಿದ ಇಂದ್ರಿಯಗಳೆಲ್ಲ ಕಂಟ್ರೋಲ್ ಬಂದ್ಬಿಡುತ್ತೆ. ನಮ್ಮನ್ನು ಮೋಸ ಮಾಡೋದೇ ಕಣ್ಣು ಅಂತ. ಯಾಕೆಂದ್ರೆ 70% ಕಣ್ಣಿಂದಾನೇ ಎಲ್ಲ ನಮ್ಗೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅದಕ್ಕೆ ಕಣ್ಣೊಂದು ಮುಚ್ಕೊಂಡ್ಬಿಟ್ರೆ ಮಿಕ್ಕಿದ ಇಂದ್ರಿಯಗಳೆಲ್ಲ ಒಬ್ಬ ಕಣ್ಣಿಲ್ದೇ ಇರೋ ವ್ಯಕ್ತಿಗೆ ಜಾಮೂನ್ ಹೆಂಗಿದೆ ಅಂತ ಗೊತ್ತಾಗತ್ತೆ. ಅವಾಗ ಆ ಇಂದ್ರಿಯದ ಸಪೋರ್ಟ್, ಅದು ಪರಿಮಳ ಏನು, ಫಸ್ಟ್ ಕಣ್ಣಿಂದಾನೇ ನೋಡೋದು ಎಲ್ಲ. ಅದಕ್ಕೆ ಇಲ್ಲೇನು ಹೇಳ್ತಾ ಇದ್ದಾರೆ ಗುರುಗಳು, ಇದು ಕೇಳಿದಷ್ಟು ಕಷ್ಟ ಅಲ್ಲ ಒಳಕ್ಕೆ ತೆಗೆದುಕೊಳ್ಳೋದು. ಪ್ರತ್ಯಾಹಾರ ಅನ್ನೋದು ಕೇಳಿದಷ್ಟು ಕಷ್ಟ ಅಲ್ಲ. ಪ್ರತಿ ಸರಿ ನಾವು ಆನಂದವನ್ನು ಅನುಭವಿಸಿದಾಗ ಆವಾಗ ಪ್ರತ್ಯಾಹಾರದಿಂದಾನೇ ಅದಾಗಿರೋದು. ನೋಡಿ, ಒಂದು ಸ್ವೀಟ್ ಬಾಯಲ್ಲಿ ಯಾರೋ ಹೇಳ್ತಾರೆ, ಸರ್ ಅದ್ಭುತವಾದ ಸ್ವೀಟ್ ಪಾಲ್ಕೋವಾ ಅದು ಯಾವ್ದು ಕೊಡ್ತಾರೆ, ಏನೋ ಅದನ್ನ ತೆಗೆದು ನಾಲ್ಗೆ ಮೇಲೆ ಇಟ್ಕೊಂಡಾಗ ಕಣ್ಣು ಮುಚ್ಕೊಳ್ತೀವ ಇಲ್ವಾ? ಕರೆಕ್ಟಾ? ಒಂದ್ಸರಿ ನೋಡಿ, ಇದಕ್ಕೆ ಈ ಪ್ರಶ್ನೆಗೆ ಉತ್ತರ ಕೊಡಿ. ಅದನ್ನ ತೆಗೆದು ಬಾಯಲ್ಲಿ ಇಟ್ಕೊಂಡ ತಕ್ಷಣ ಕಣ್ಣು ಮುಚ್ಕೊಳ್ತೀವಲ್ವಾ? ಕಣ್ಣು ಮುಚ್ಕೊಂಡ ತಕ್ಷಣ ಆ ಇಂದ್ರಿಯನ ಒಳಕ್ಕೆ ತಗೊಂಡಂಗೆ ಪಾಲ್ಕೋವಾ ಸಂತೋಷಕ್ಕೆ ಕಾರಣವಾಗಿರ್ಬೋದು. ಆ ಸಂತೋಷ ಎಲ್ಲಿಂದ ಬರ್ತಾ ಇದೆ?
ಒಳಗಡೆ ಆತ್ಮನ ಸ್ಪರ್ಶದಿಂದ ಉಂಟಾಗ್ತಾ ಇದೆ. ಚೈತನ್ಯದ ಸ್ಪರ್ಶದಿಂದ ಕಣ್ಣು ಮುಚ್ಕೊಂಡ ತಕ್ಷಣನೇ ಯು ಹ್ಯಾವ್ ಟರ್ನ್ಡ್, ಪ್ರತ್ಯಾಹಾರ ಆಯ್ತು. ಅಲ್ಲಿ ಒಂದು ಯಾವುದೋ ಅದ್ಭುತವಾದ ಒಂದು ಸ್ಮೆಲ್ ಬರ್ತಾ ಇದೆ, ಸೆಂಟ್. ಸರ್ ನೋಡಿ ಸರ್ ಹೆಂಗಿದೆ ಸೆಂಟ್. ಆ ಸೆಂಟ್ ಹಿಂಗ್ ತಗೊಂಡ ತಕ್ಷಣ ಕಣ್ಣು ಮುಚ್ಕೊಳ್ತೀವಿ. ಕಣ್ಣು ಮುಚ್ಕೊಂಡ ತಕ್ಷಣನೇ ಇಂದ್ರಿಯವನ್ನ ಒಳಕ್ಕೆ, ಅಂದ್ರೆ ಆ ಇಂದ್ರಿಯ ಮೂಲಕ ಆಚೆ ಹೋಗಿರುವಂತ ಮನಸ್ಸನ್ನ ಒಳಕ್ಕೆ ಸೇಳ್ಕೊಳ್ತೀವಿ. ಅದು ಹೋಗಿ ಆತ್ಮನನ್ನ ಟಚ್ ಮಾಡಿ ವಾಪಸ್ ಬರುತ್ತೆ. ಆ ಟಚ್ ಮಾಡಿದ ತಕ್ಷಣ ಆನಂದ ಉಂಟಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಪ್ರತ್ಯಾಹಾರ, ಅದನ್ನ ಅದು ಅಂತರ್ಮುಖವಾದ ತಕ್ಷಣನೇ ಪ್ರತ್ಯಾಹಾರ ಆಯ್ತು. ಅದು ಹೋಗಿ ಆತ್ಮನನ್ನ ಟಚ್ ಮಾಡಿದ ತಕ್ಷಣ ಆನಂದ ಉಂಟಾಯ್ತು. ಆನಂದದ ಒಂದು, ಸಂತೋಷದ ಆನಂದದ ಒಂದು ಅದು ಎಲ್ಲಿದೆ? ಒಳಗಡೆ ಇದೆ. ಆತ್ಮನನ್ನ ಟಚ್ ಮಾಡಿದ್ಮೇಲೆ ಆನಂದದ ಅನುಭವ ಆಗಿರೋದು, ಆಚೆ ಕಡೆ ಇಲ್ಲ. ಚೈತನ್ಯದ ಒಂದು ಸ್ವಭಾವವೇ ಆನಂದ. ಅದು ಒಳಗಡೆ ಹೋಗಿ ಟಚ್ ಮಾಡಿದ ಒಳಗಡೆ ತಗೊಂಡ್ವಿ ಅಂದ್ರೆ ಅದು ಪ್ರತ್ಯಾಹಾರ. ಅದು ಹೋಗಿ ಆ ಒಳಗಿನ ಚೈತನ್ಯವನ್ನು ಟಚ್ ಮಾಡಿದ ತಕ್ಷಣ ಆನಂದ ಉಂಟಾಯ್ತು. ಆಹಾ, ಎಷ್ಟು ಅದ್ಭುತವಾಗಿದೆ ರೀ ರುಚಿ ಅಂತ, ಏನ್ ಸಖತ್ತಾಗಿದೆ ರೀ ಸ್ಮೆಲ್ ಅಂತ, ಎಷ್ಟು ಆನಂದ ಉಂಟಾಗ್ತಾ ಇರೋದಲ್ಲಿ ಒಳಗೆ. ಅದು ಹೇಳ್ತಾ ಇದೆ. ಆ ಒಂದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ನಮ್ಮ ಮನಸ್ಸು ಅಂತರ್ಮುಖವಾಗಿ ಏನೋ ಆನಂದ, ಹಾಗೇ ಕಣ್ಣು ಮುಚ್ಕೊಂಡು ಅದೇ ಆನಂದಿಸ್ತಾ ಇದ್ರೆ ಅದನ್ನೇ ಪ್ರತ್ಯಾಹಾರ ಅಂತ ಹೇಳ್ತಾರೆ ಗುರುಗಳು. ಸೊ ಮನಸ್ಸು ಹೂವಿನ ಕಡೆ ನೋಡ್ತು, ಆ ಹೂವಿನ ಒಂದು ಸುವಾಸನೆಯನ್ನು ತಗೊಂಡು ಅದರ ಅನುಭವ ಅದು ಹೇಗೆ ಇಮಿಡಿಯೇಟ್ಲಿ ಅಂತರ್ಮುಖವಾಯಿತು. ಅಂತರ್ಮುಖವಾದ ತಕ್ಷಣನೇ, ಅಂತರ್ಮುಖವಾಗೋದಿದೆಯಲ್ಲ ಅದು ಪ್ರತ್ಯಾಹಾರ. ಆನಂದ ಉಂಟಾಯ್ತು ಅಂದ್ರೆ ಅದು ಹೋಗಿ ಚೈತನ್ಯನ ಟಚ್ ಮಾಡಿದೆ ಒಳಗೆ. ನಮ್ಮ ಜೀವನದಲ್ಲಿ ಏನೇನು ಸುಖವನ್ನು ನಾವು ಅನುಭವಿಸ್ತೀವಲ್ಲ, ಆ ಸುಖ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಯಾವಾಗ ಆ ಪ್ರತ್ಯಾಹಾರ ಉಂಟಾಗಿ ಆ ಒಳಗಡೆ ಆತ್ಮನನ್ನ ಟಚ್ ಮಾಡಿದಾಗಲೇ ಸುಖ ಬರ್ತಾ ಇರೋದು. ಅಲ್ಲಿಂದನೇ ಸುಖದ ಒಂದು ಸ್ರೋತ, ಸುಖದ ಒಂದು ಮೂಲ ಎಲ್ಲಿ ಅಂದ್ರೆ ನಾವು ನಮಗ್ ಗೊತ್ತಿಲ್ದಿರಾನೆ ನಮ್ಮ ಒಳಗಡೆ ಇರುವ ಆತ್ಮನನ್ನ ಟಚ್ ಮಾಡಿದೀವಿ. ಅವಾಗ ಅಲ್ಲಿಂದನೇ ಬರ್ತಾ ಇರೋದು. ಕರೆಂಟ್ ಎಲ್ಲಿದೆ ಅಲ್ಲಿದೆ. ನಾವು ಅನ್ಕೊಂಡಿದ್ವಿ ಎಲ್ಲೋ ಆಚೆಯಿಂದ ಬರ್ತಾ ಇದೆ, ಒಳಗಡೆಯಿಂದ ಬರ್ತಾ ಇರೋದು. ಆತ್ಮನನ್ನ ಸ್ಪರ್ಶ ಆಗಿದೆ ಆ ಕ್ಷಣದಲ್ಲಿ. ಈ ಆತ್ಮನ ಜೊತೆ ಸ್ಪರ್ಶ ಪ್ರತ್ಯಾಹಾರ ಇಲ್ಲದೆ ಆಗೋಕೆ ಸಾಧ್ಯ ಇಲ್ಲ. ಪ್ರತ್ಯಾಹಾರ ಅಂದ್ರೆ ಏನು? ಅಂತರ್ಮುಖವಾಗೋದು. ಇಂದ್ರಿಯವನ್ನ, ಆ ಮನಸ್ಸನ್ನ ಅಂತರ್ಮುಖ ಮಾಡಿಕೊಳ್ಳೋದು, ಅದಕ್ಕೆ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೆ ಬಾಗಿಲ್ ತರ. ಮನಸ್ಸು ಆ ಬಾಗಿಲ್ ಮುಖಾಂತರ ಆಚೆ ಹೋಗಿದೆ, ಅದನ್ನ ಒಳಕ್ ತಗೊಳ್ಳೋದು ಬಾಗಿಲ್ ತರ. ಪ್ರತ್ಯಾಹಾರ 5 ಬಾಗಿಲುಗಳು ಆ ಪ್ರತ್ಯಾಹಾರ ಅದ್ರ ಮೂಲಕ ಒಳಗ್ ತಗೊಳ್ಳೋದು. ಸೊ ಪ್ರತಿಯೊಂದು ನಾವು ಆಚೆ ಕಡೆ ಪ್ರಪಂಚದಲ್ಲಿ ಏನೇನು ಅನುಭವಿಸ್ತೀವಿ ಅದು ಪ್ರತ್ಯಾಹಾರದ ಮುಖಾಂತರನೇ ಆಗಿರೋದು. ಆಚೆ ಕಡೆ ಹೋಗ್ತದೆ ಮನಸ್ಸು, ಓಕೆ, ಅದನ್ನ ಅದ್ರ ಒಂದು ವಸ್ತುವಿನ ಟಚ್ ಮಾಡುತ್ತೆ. ಟಚ್ ಮಾಡಿ ಹಿಂದಕ್ಕೆ ವಾಪಸ್ ಬರುತ್ತೆ. ಹಿಂದಕ್ಕೆ ವಾಪಸ್ ಬಂದು ಸೆಳ್ಕೊಂಡಾಗ ಅದು ಪ್ರತ್ಯಾಹಾರ ಆಗ್ತಾ ಇದೆ. ಅದು ಹೋಗಿ ಆತ್ಮನನ್ನು ಟಚ್ ಮಾಡಿದಾಗ ಅದರಿಂದ ಆನಂದ ಅನ್ನೋದು ಉಂಟಾಗ್ತಾ ಇದೆ. ಬಟ್ ಅದನ್ನ ನಾವು ಗಮನಿಸ್ತಾ ಇಲ್ಲ. ನಾವು ಅನ್ಕೊಂಡಿದ್ದೀವಿ ವಸ್ತುವಿನಲ್ಲಿದೆ ಸಂತೋಷ ಅಂತ, ವಸ್ತುವಿನಲ್ಲಿದೆ ಆನಂದ ಅಂತ. ನಿಜವಾಗ್ಲೂ ಆನಂದ ಇರೋದು ಒಳಗಡೆ ಅದು ಸ್ಪರ್ಶ ಮಾಡಿ ಬಂದಾಗ. ಇದನ್ನ ತಿಳ್ಕೊಬೇಕು. ಸೊ ನಾವು ಅಂತರ್ಮುಖವಾದಾಗ ಆನಂದ ಉಂಟಾಗ್ತದೆ. ಆದ್ರೆ ನಾವು ಅದನ್ನು ಗುರುತಿಸೋದಿಲ್ಲ, ಇಮಿಡಿಯೇಟ್ ಆಚೆ ಬಂದ್ಬಿಡ್ತೀವಿ ನಾವು. ನಾವೇನ್ ಅನ್ಕೊಳ್ತೀವಿ, ಈ ಆನಂದದ ಅನುಭವ ಹೊರಗಿನ ವಸ್ತುವಿನಿಂದ ಉಂಟಾಯಿತು, ಹೊರಗಡೆಯಿಂದ ಉಂಟಾಯಿತು. ಅಲ್ಲ, ಗುರುಗಳು ಹೇಳ್ತಾ ಇದ್ದಾರೆ ಇದು ಒಳಗಡೆಯಿಂದ. ಈ ಒಂದು ತಂತ್ರಜ್ಞಾನ, ಈ ಟೆಕ್ನಾಲಜಿ ನಮ್ಗೆ ಅರ್ಥ ಆಗ್ಬೇಕು. ಈಗ ಹೊಸ ಮನೆ ಕಟ್ಟಿದ್ದೀವಿ, ಎಲ್ಲ ಬಾಗಿಲುಗಳೆಲ್ಲ ಸಾಯಂಕಾಲ ಆದ ತಕ್ಷಣ ಬಾಗಿಲು ತೆಗೆದು ಎಲ್ಲ ಲೈಟ್ ಹಾಕಿದೀವಿ. ಮನೆ ಸುತ್ತಲೂ ಕನ್ನಡಿಗಳು ಇಟ್ಬಿಟ್ಟಿದ್ದಾರೆ, ಎಲ್ಲ ಸುತ್ತಲೂ ಕನ್ನಡಿ ಇಟ್ಬಿಟ್ಟಿದ್ದಾರೆ ಮನೆ ಸುತ್ತಲೂ. ಕೇಳಿಸ್ಕೊಳ್ತಾ ಇದ್ದೀರಾ ಎಲ್ಲರೂ? ಅರಿಯಾಲ್ ವಿತ್ ಮೀ. ಮನೆ ಸುತ್ತಲೂ ಕನ್ನಡಿಗಳು ಇಟ್ಬಿಟ್ಟಿದ್ದಾರೆ. ಲೈಟ್ ಹಾಕಿದ ತಕ್ಷಣ ಈ ಮನೆ ಕಿಟಕಿಗಳಿಂದ ಬಾಗಿಲುಗಳಿಂದ ಆಚೆ ಬರ್ತಾ ಇದೆಯಲ್ಲ ಬೆಳಕು, ಈ ಕನ್ನಡಿ ಮೇಲೆ ಬಿದ್ದು ರಿಫ್ಲೆಕ್ಷನ್ ಆಗ್ತಾ ಇದೆ. ಬೆಳಕು ಬರ್ತಾ ಇರೋದು ಎಲ್ಲಿಂದ? ಮನೆ ಒಳಗಡೆಯಿಂದ. ರಿಫ್ಲೆಕ್ಷನ್ ಆಗ್ತಾ ಇರೋದು ಯಾವುದು? ಕನ್ನಡಿ ಮೇಲೆ. ನಾವು ಅನ್ಕೊಂಡಿರೋದೇನು? ಕನ್ನಡಿಯಿಂದ ಬೆಳಕು ಬರ್ತಾ ಇದೆ ಅಂತ. ಮನೆ ಲೈಟ್ ಆಫ್ ಮಾಡಿಬಿಟ್ರೆ ಕನ್ನಡಿನ ಕತ್ಲಾಗ್ಬಿಡುತ್ತೆ. ಒಳಗಡೆ ಲೈಟ್ ಆಫ್ ಮಾಡಿದ್ರೆ ಕನ್ನಡಿ ಕೂಡ ಕತ್ಲಾಗ್ಬಿಡುತ್ತೆ. ಇಲ್ಲಿ ಆಗ್ತಾ ಇರೋದೇನು? ಮನೆಯೊಳಗೆ ಲೈಟ್ ಆನ್ ಮಾಡಿದ ತಕ್ಷಣ ಅದ್ರ ರಿಫ್ಲೆಕ್ಷನ್ ಆಗಿ ಪ್ರತಿಬಿಂಬ ಎಲ್ಲಿ ಬೀಳ್ತಾ ಇದೆ? ಕನ್ನಡಿ ಮೇಲೆ ಬೀಳ್ತಾ ಇದೆ. ಅದು ಆ ಬೆಳಕನ್ನ ಹಿಂಗೆ ತೋರಿಸ್ತಾ ಇದೆ. ಓ, ಬೆಳಕು ಆಚೆಯಿಂದ ಬರ್ತಾ ಇದೆ ಅಂತ ನಾವು ಅನ್ಕೊಳ್ತಾ ಇದೀವಿ. ಇದು ಹೇಳ್ತಾ ಇದ್ರು ಗುರುಗಳಲ್ಲಿ. ರಿಫ್ಲೆಕ್ಷನ್ ಆಚೆಯಿಂದ ಬರ್ತಾ ಇದೆ.
ನಾವು ನೋಡ್ತಾ ಇರೋದು ಆಚೆ ಕಡೆ ಆ ರಿಫ್ಲೆಕ್ಟ್ ಮಾಡ್ತಾ ಇದೆ, ಅದು ಪ್ರತಿಬಿಂಬಿಸ್ತಾ ಇದೆಯಲ್ಲ, ಅದನ್ನ ಹಿಡ್ಕೊಂಡಿದೀವಿ ನಾವು. ಅದನ್ನ ಹೋಗಿ ಆ ಬೆಳಕು ಇಳ್ಕೊಳ್ತೀವಿ. ಅಕಸ್ಮಾತ್ ಒಳಗಡೆ ಲೈಟ್ ಆಫ್ ಹಾಕಿದ್ರೆ, ಇಲ್ಲಿ ಒಳಗಡೆ ಲೈಟ್ ಆಫ್ ಆಗೋದ್ರೆ ಇಲ್ಲಿ ಕೂಡ ಕನ್ನಡಿಯಲ್ಲೂ ಬೆಳಕು ಸಿಗಲ್ಲ. ಯಾಕೆ ಹೇಳಿ? ಮೂಲದಲ್ಲಿ ಬೆಳಕು ಆಫ್ ಆಗಿ. ಅದಕ್ಕೆ ಪತಂಜಲಿ ಮಹರ್ಷಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ, ಒಂದ್ಸರಿ ತಿರುಗಿ ನೋಡಿ ಬೆಳಕು ಎಲ್ಲಿದೆ ಅಂತ. ನೀವು ಆ ರಿಫ್ಲೆಕ್ಟ್ ಆಗ್ತಾ ಇದೆಯಲ್ಲ ಕನ್ನಡಿ, ಅದನ್ನ ಇಟ್ಕೊಂಡಿದ್ದೀರಾ, ಅದರಲ್ಲಿರೋ ಬೆಳಕು ಇಟ್ಕೊಂಡಿದ್ದೀರಾ, ಒಂದ್ಸರಿ ತಿರುಗಿ ನೋಡಿ. ಆ ತಿರುಗು ನೋಡುವುದಕ್ಕೆ ಪ್ರತ್ಯಾಹಾರ ಅಂತ. ವಿತಡ್ರ ಪ್ರತ್ಯಾಹಾರ. ಜೀವನದಲ್ಲಿ ಆಗುವಂತಹ ಉತ್ಕೃಷ್ಟವಾದ ಅನುಭವಗಳೆಲ್ಲ ಅಲ್ಲಿ ಪ್ರತ್ಯಾಹಾರ ಇದೆ. ಅಂದ್ರೆ ಮನಸ್ಸು ಅಂತರ್ಮುಖವಾಗಿದೆ, ಅದನ್ನ ನಾವು ಗಮನಿಸೋದಿಲ್ಲ. ಹಿಂಗೆ ಅದು ಜಾರ್ಕೊಂಡ್ಬಿಡ, ಹಂಗೆ ನಮಗ್ ಗೊತ್ತಾಗ್ತಾ ಇಲ್ಲ. ನಾವು ಆಚೆ ಕಡೆ ಸಿಗ್ತಾ ಇದೆ ಈ ಖುಷಿ ಅಂತ ಅಂದ್ಕೊಳ್ತೀವಿ ನಾವು. ನಿಜವಾದ ಖುಷಿ, ಅದು ಆನಂದ ಒಳಗಡೆ ಸಿಗ್ತಾ ಇದೆ. ಅದಕ್ಕೆ ಪ್ರಜ್ಞಾಪೂರ್ವಕವಾಗಿ ಗಮನಿಸಬೇಕು. ಮನಸ್ಸನ್ನ ಇಂದ್ರಿಯಗಳ ಮುಖಾಂತರ ಒಳಕ್ಕೆ ಸೆಳ್ಕೊಂಡಾಗ ಅದಕ್ಕೆ ಈ ಪ್ರತ್ಯಾಹಾರ. ಈ ಪ್ರತ್ಯಾಹಾರವನ್ನ ಅಭ್ಯಾಸ ಮಾಡಿದ್ಮೇಲೆ, ಈ ವ್ರತವನ್ನ ಪ್ರತ್ಯಾಹಾರವನ್ನ ಅಭ್ಯಾಸ ಮಾಡಕ್ ಶುರು ಮಾಡಿದ್ರೆ ಇಂದ್ರಿಯಗಳ ಮೇಲೆ ಒಂದು ಆಧಿಪತ್ಯ ನಮಗೆ ಸಿಗತ್ತೆ. ಮಾಸ್ಟರಿ ಓವರ್ ಯುವರ್ ಸೆನ್ಸಸ್. ಇಂದ್ರಿಯಗಳ ಮೇಲೆ ಒಂದು ಹಿಡಿತ. ಒಬ್ಬ ಅಪರಾಧಿ, ಕ್ರಿಮಿನಲ್ ಇದ್ದಾನೆ, ಅವನಿಗೂ ನಮಗೂ ಏನು ವ್ಯತ್ಯಾಸ? ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತಾ ಇದ್ರು. ಏನು ನಮಗೂ ಅನ್ಸತ್ತೆ, ಯಾರಾದ್ರೂ ನಮ್ಮ ಮುಂದೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾ ಇರ್ತಾರೆ ನೋಡಿ, ಹಿಡ್ಕೊಂಡು 4 ಒದಿಯೋಣ ಅನ್ಸುತ್ತೆ. ಇನ್ನೂ ಅತಿರೇಕಕ್ಕೆ ಹೋದ್ರೆ ಒಡೆದು ಸಾಯಿಸ್ಬಿಡೋಣ ಅಷ್ಟು ಕೋಪ ಬರುತ್ತೆ ಒಂದೊಂದ್ಸರಿ. ಮಾಡ್ತೀವಾ? ಮಾಡೋದಿಲ್ಲ. ಬಟ್ ಅವನು ಮಾಡ್ತಾನೆ, ಅದಕ್ಕೆ ಅವನು ಜೈಲಲ್ಲಿದ್ದಾನೆ. ಅವನಿಗೂ ನಮಗೂ ಏನು ವ್ಯತ್ಯಾಸ? ಅದು ಹೇಳ್ತಾ ಇದ್ದಾರೆ. ಅದೇ ಆಲೋಚನೆ ನಮಗೂ ಬಂತು, ಹಿಡ್ಕೊಂಡು ಒದಿಯೋಣ ಅಂತ, ಅಥವಾ ಇನ್ನೇನನ್ನ ಮಾಡೋಣ ಅಂತ. ಬಟ್ ಅವನಿಗೆ ಬಂದ ತಕ್ಷಣ ಅವನಿಗೆ ಕೋಪ ಬಂದು ಅವನು ಏನೋ ಒಂದು ಮಾಡ್ದ, ಅವನು ಎದುರುಗಡೆ ಇರೋನು. ಸೊ ನಾವು ಮಾಡಲಿಲ್ಲ, ನಾವು ಸುರಕ್ಷಿತವಾಗಿದ್ದೀವಿ. ಅವ್ನು ಮಾಡ್ದ, ಅವ್ನು ಸಿಕ್ಕಾಕೊಂಡ. ಏನು ಡಿಫ್ರೆನ್ಸ್ ಇಲ್ಲಿ? ಆಲೋಚನೆ ನನ್ನ ತಲೆಯಲ್ಲೂ ಅದೇ ಆಲೋಚನೆ ಬಂತು, ಅವನ ತಲೆಯಲ್ಲೂ ಅದೇ ಆಲೋಚನೆ ಬಂತು. ನಮಗೆ ನಮ್ಮ ಮನಸ್ಸಿನ ಮೇಲೆ ಹಿಡಿತ ಇದೆ, ಅವನಿಗೆ ಇಲ್ಲ. ಅದೇ ಹೇಳ್ತಾ ಇದೆ. ನಮ್ಮ ಆಲೋಚನೆಗಳ ಮೇಲೆ ಹಿಡಿತ ಇದೆ, ಅವನಿಗೆ ಆಲೋಚನೆಗಳ ಮೇಲೆ ಹಿಡಿತ ಇಲ್ಲ. ಅದರಿಂದ ನಾವು ಕ್ರಿಮಿನಲ್ ಆಗ್ಲಿಲ್ಲ, ಅವನಾಗೋದು ಅವನು. ಗುರುಗಳು ಹೇಳ್ತಾರೆ ಇಂಥವ್ರು, ಯಾಕೆಂದ್ರೆ ಯಾರಿಗೆ ಪಾಪ ತಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡಕ್ ಈ ತರ ಹಿಡಿತ ಇಲ್ಲದೆ ಇದಾರಲ್ಲ, ಅವ್ರು ನೋಡಿದ್ರೆ ನಂಗೆ ಕರುಣೆ ಉಂಟಾಗತ್ತೆ. ಈ ಜ್ಞಾನ ಸಿಕ್ಕಿದ್ರೆ ಅವರು, ಅದೇ ಹೇಳ್ತಾರೆ ಗುರುಗಳು. ಯಾಕೆಂದ್ರೆ ನಾವು ನಮ್ಮ ಮನಸ್ಸಿಗಿನ್ನ ಬಲಿಷ್ಠವಾಗಿರೋರು. ಮನಸ್ಸಿನಲ್ಲಿ ಬರುವಂತಹ ಈ ಒಂದು ಆಲೋಚನೆಗಳು ಮತ್ತು ಭಾವನೆಗಳಿದೆಯಲ್ಲ, ಇದಕ್ಕಿನ್ನ ಬಲಿಷ್ಠವಾದವ್ರು ನಾವು. ಆದ್ರೆ ಅದರಲ್ಲೇ ಮುಳುಗೋಗ್ಬಿಟ್ಟಿದೀವಿ, ಸಿಕ್ಕಾಕೊಂಡ್ಬಿಟ್ಟಿದೀವಿ. ಕೆಲವ್ರು ಏನ್ ಮಾಡ್ತಾರೆ, ಆ ಹಿಡಿತ ಸಾಧಿಸಿರೋರು ಶಾಂತವಾಗಿರ್ತಾರೆ, ಅದನ್ನ ನೋಡ್ಕೊಂಡು. ಮಿಕ್ಕಿದವ್ರು ಏನ್ ಮಾಡ್ತಾರೆ, ಅದರೊಳಗೆ ಧುಮುಕಿ ಹೋಗಿ ಸಿಕ್ಕಾಕೊಂಡು ಪ್ರಾಪಂಚಿಕವಾಗಿ ಏನು ಅನುಭವಿಸ್ಬೇಕು ಅದು ಅನುಭವಿಸ್ತಾರೆ. ಹಂಗಂತೇಳಿ ನಮ್ಮ ಇಂದ್ರಿಯಗಳು, ಪ್ರಪಂಚ, ಇದೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ ಯಾರು, ಪತಂಜಲಿ ಮಹರ್ಷಿಗಳು. ನಮ್ಮ ಇಂದ್ರಿಯಗಳು ಮತ್ತೆ ಇಂದ್ರಿಯ ವಸ್ತುಗಳಿದೆಯಲ್ಲ ಪ್ರಪಂಚದಲ್ಲಿ, ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಅದು ಯಾವತ್ತೂ ಹೇಳಿಲ್ಲ. ಪರಮಾತ್ಮ ಕೃಷ್ಣ ಕೂಡ ಇದು ಹೇಳಿಲ್ಲ, ಅದು ಹೇಳ್ತಾ ಇದ್ದಾರೆ ಗುರುಗಳಲ್ಲಿ. ಇದು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ. ಆದ್ರೆ ನಿಮಗೆ ಅದರ ಮೇಲೆ ಹಿಡಿತಾ ಇರಲಿ, ಇಷ್ಟೇ ಹೇಳ್ತಾ ಇದೆ. ಎಕ್ಸಲೇಟರ್ ಒಂದೇ ಅಲ್ಲ, ಬ್ರೇಕ್ ಕೂಡ ಇಟ್ಕೊಳ್ಳಿ. ನೋಡಿ, ವೆಹಿಕಲ್ ಅಲ್ಲಿ ಬರೀ ಎಕ್ಸಲೇಟರ್ ಇದ್ರೆ ಏನಾಗುತ್ತೆ ಪರಿಸ್ಥಿತಿ? ತುಳಿದ ತಕ್ಷಣ ಹೋಗ್ತಾ ಇರತ್ತೆ. ಬ್ರೇಕ್ ಏನಕ್ಕಿದೆ? ಕಂಟ್ರೋಲ್ ಮಾಡಕ್ಕೆ. ಬ್ರೇಕ್ ಬೇಕು ಜೀವನದಲ್ಲಿ. ಇಲ್ಲ ಅಂದ್ರೆ ನಾವು ನಾಶ ಆಗೋಗ್ತೀವಿ. ಯು ಆರ್ ಡೂಮ್ಡ್ ಹೇಳ್ತಾ ಇದೆ. ಸೊ ಅದಕ್ಕೆ ನಮ್ಮ ಮನಸ್ಸೇ ನಮ್ಮ ಬಂಧನಕ್ಕೆ ಕಾರಣ, ನಮ್ಮ ಮುಕ್ತಿಗೂ ಕಾರಣ ಮನಸ್ಸೇ ಮುಖ್ಯವಾಗಿ, ಅದು ಹೇಳ್ತಾ ಇದ್ದಾರೆ. ಸೊ ಭಗವದ್ಗೀತೆಯಲ್ಲಿ ಕೂಡ ಇದ್ರ ಬಗ್ಗೆ ಹೇಳ್ತಾರೆ ಕೃಷ್ಣ ಪರಮಾತ್ಮ. ಯಾವಾಗ ಪ್ರತ್ಯಾಹಾರ ಅನ್ನೋದನ್ನ, ಒಂದು ಇಂದ್ರಿಯಗಳ ಮೇಲೆ ಒಂದು ಜಯವನ್ನ ಸಾಧಿಸ್ತೀವೋ, ಇವಾಗ ನೋಡಿ, ಅದಕ್ಕೆ ಒಂದು ಶ್ಲೋಕ ಇದೆ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕ ನೋಡ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಹೇಗೆ ಆಮೆ ಹೊರಗಡೆಯಿಂದ ತನಗೆ ಒಂದು ಆಪತ್ತು ಉಂಟಾಗತ್ತೆ, ಏನೋ ಡೇಂಜರ್ ಉಂಟಾಗತ್ತೆ ಅಂದಾಗ ಅವಾಗ ಏನ್ ಮಾಡುತ್ತೆ ಅಂದ್ರೆ, ತನ್ನ ಎಲ್ಲ ಕಾಲುಗಳನ್ನ ಒಳಕ್ಕೆ ಸೆಳ್ಕೊಂಡ್ಬಿಡುತ್ತೆ. 4 ಕಾಲುಗಳನ್ನ ಒಳಗೆ ಸೆಳ್ಕೊಂಡು ಚಿಪ್ಪಿನೊಳಗೆ ಅದು ಬಚ್ಚಿಟ್ಕೊಂಡ್ಬಿಡುತ್ತೆ. ಅದು ಅವಾಗ ಇಷ್ಟು ದಪ್ಪ ಕಲ್ಲೇ ತಾಕಿದ್ರು ಏನೂ ಆಗೋದಿಲ್ಲ.
ಆ ಚಿಪ್ಪೊಳಗೆ ಸೇರ್ಕೊಂಡ್ಬಿಟ್ರೆ ಅದು ಆಮೆ. ಅರ್ಥ ಆಗ್ತಾ ಇಲ್ಲ. ಸೊ ಅದೇ ರೀತಿ ಜ್ಞಾನಿಯಾದ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಆಮೆ ರೀತಿಯಲ್ಲಿ ತನ್ನ ಎಲ್ಲ ಇಂದ್ರಿಯಗಳನ್ನ ಒಳಗ್ ಸೆಳ್ಕೊಂಡ್ಬಿಡ್ತಾನೆ. ತನಗೆ ಯಾವಾಗ ಬೇಕೋ ಅವಾಗ ಆ ಇಂದ್ರಿಯಗಳನ್ನ ಅಂದ್ರೆ ಆ ಇಂದ್ರಿಯಗಳನ್ನು ಉಪಯೋಗಿಸ್ಕೊಳ್ತಾನೆ. ಹೇಗೆ ಆಮೆ ತನ್ನನ್ನು ಕಾಪಾಡ್ಕೊಳ್ಳುತ್ತೋ ಅದೇ ತರ ಜ್ಞಾನಿ ಒಬ್ಬ ಯೋಗಿ ಏನ್ ಮಾಡ್ತಾನೆ ಅಂದ್ರೆ ಇಂದ್ರಿಯಗಳನ್ನ ಮುಖಾಂತರ ಆಚೆ ಹೋಗಿರೋ ಮನಸ್ಸನ್ನ ಎಳೆದು ಒಳಕ್ಕಿಟ್ಕೊಳ್ತಾನೆ. ಯಾವಾಗ ಬೇಕೋ ಆ ಇಂದ್ರಿಯಗಳ ಮೇಲೆ ಹಿಡಿತ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಇಂದ್ರಿಯಗಳನ್ನು ಉಪಯೋಗಿಸ್ತಾನೆ. ಕೃಷ್ಣ ಭಗವದ್ಗೀತೆ ಗುರುಗಳು ಇದಕ್ಕೆ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಏನು ಅಂದ್ರೆ ಇಂದ್ರಿಯಗಳನ್ನ ಕೊಟ್ಟಿದ್ವಿ ಅಂತ ಯದ್ವಾ ತದ್ವಾ ಉಪಯೋಗಿಸ್ಬೇಡಿ. ಕಣ್ಣು ಕೊಟ್ಟಿದ್ದಾನೆ ಅಂತ ಯದ್ವಾ ತದ್ವಾ ಉಪಯೋಗಿಸೋದು, ಕಿವಿ ಕೊಟ್ಟಿದ್ದಾನೆ, ಇಂದ್ರಿಯಗಳನ್ನೆಲ್ಲ ಯದ್ವಾ ತದ್ವಾ ಉಪಯೋಗಿಸಿದ್ರೆ ಆಮೇಲೆ ಇಂದ್ರಿಯಗಳು ಜಡತ್ವಕ್ಕೆ ಹೋಗ್ಬಿಡುತ್ತೆ. ಅದರಿಂದ ರೋಗಗ್ರಸ್ತವಾಗ್ಬಿಡುತ್ತೆ ಶರೀರ. ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಮೂರ್ ಸಿನಿಮಾ ಹಿಂದಿಂದೇನೆ ನೋಡ್ತಾ ಇರೋದು. ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೋ ಒಂದು ಕೇಳಿಸ್ಕೊಳ್ತಾ ಇರೋದು. ಕೊನೆಗೆ ಇಂದ್ರಿಯ ಯಾರು ಏನು ಮುಖ್ಯವಾಗಿರೋದು ಏನ ಬಂದ್ರೆ ಅದು ಕೇಳಿಸ್. ಇದನ್ನೆಲ್ಲ ನಾವು ಹಿಂದೆ ನೋಡಿದ್ದೀವಿ. ಓಕೆ, ಯೋಗಿಗೆ ಅದೊಂದು ಶಕ್ತಿ ಇರುತ್ತೆ. ಏನು ಅಂದ್ರೆ ಏನೋ ಏನೋ ಇಂದ್ರಿಯ ಮೂಲಕ ಹೊರಗೆ ಹೋಗಿರುವಂತಹ ಮನಸ್ಸನ್ನ ತೆಗೆದಿಟ್ಕೊಂಡು ಯಾವಾಗ ಬೇಕೋ ಅವಾಗ ಮಾತ್ರ ಇಂದ್ರಿಯಗಳನ್ನು ಉಪಯೋಗಿಸ್ಕೊಳ್ಳುವುದು. ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರೋದು, ತನ್ನ ಹಿಡಿತದಲ್ಲಿ ಇಟ್ಕೊಂಡಿರೋದು. ಯೋಗಿಗಳಿಗೆ ಕೋಪ ಬರಲ್ಲ ಅಂತ ಅನ್ಕೊಂಬೇಡಿ. ಕೋಪ ಬರುತ್ತೆ ಅವ್ರಿಗೆ ಕೂಡ, ನಮಗನ್ನ ಜಾಸ್ತಿ ಕೋಪ ಬರುತ್ತೆ. ಅದು ಹೇಳ್ತಾ ಇದ್ದಾರೆ ಗುರುಗಳು. ಆದ್ರೆ ಕಂಟ್ರೋಲಲ್ಲಿ ಇದೆ ಅವ್ರಿಗೆ, ಹಿಡಿತದಲ್ಲಿದೆ ಅವ್ರಿಗೆ. ಯೋಗಿ ಅಂದ್ರೆ ಏನು? ಏನಕ್ಕೂ ಪ್ರಯೋಜನ ಇಲ್ಲ, ಸುಮ್ಮನೆ ಜಡವಾಗಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರೋರು. ಏನೋ ಪ್ರಪಂಚದಲ್ಲಿ ಏನು ಜವಾಬ್ದಾರಿ ತಗೊಳ್ದೇ ಇರುವಂತದ್ದು ಅವರು. ಎಲ್ಲರ ಜೊತೆನೂ ಒಳ್ಳೆ 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 ಮಾತು ಹೇಳ್ಕೊಂಡು ಆ ಥರದವ್ರು ಯೋಗಿ ಅಂತ ಅನ್ಕೊಂಬೇಡಿ. ಯೋಗಿಗಳು ಕ್ರಾಂತಿಕಾರಿಯಾಗಿರ್ತಾರೆ. ಹೇಳ್ತಾ ಯೋಗಿ ಈಸ್ ಎ ರೆವಲ್ಯೂಷನರಿ, ಕ್ರಾಂತಿಕಾರಿಯಾಗಿರ್ತಾರೆ. ಸುಮ್ಮನೆ ಅಪ್ರಜ್ಞಾವಸ್ಥೆ ಕ್ರಾಂತಿಕಾರಿ ಅಲ್ಲ, ಪ್ರಜ್ಞೆಯಿಂದ ಕ್ರಾಂತಿಕಾರಕವಾಗಿರ್ತದೆ. ರೆವಲ್ಯೂಷನರಿ ವಿತ್ ಅವೇರ್ನೆಸ್. ಮತ್ತೆ ಕ್ರಾಂತಿಕಾರಿ ಜೊತೆಗೆ ವಿಕಾಸದ ಕಡೆಗೆ ಸಪೋರ್ಟ್ ಮಾಡ್ತಾರೆ. ಎಷ್ಟೋ ಜನ ಕ್ರಾಂತಿಕಾರಿಗಳೆಲ್ಲ ಆದ್ಮೇಲೆ ಬಾಂಬ್ ಹಾಕೋ, ಅದನ್ನು ಧ್ವಂಸ ಮಾಡೋ, ಇದನ್ನು ಧ್ವಂಸ ಮಾಡೋ, ಆ ಥರದ್ದಲ್ಲ. ಕ್ರಾಂತಿಕಾರಿ ಜೊತೆಗೆ ವಿಕಾಸದ ಕಡೆಗೆ, ಜೀವ ವಿಕಾಸದ ಕಡೆಗೆ ಕೆಲಸ ಮಾಡ್ತಾರೆ. ಎಷ್ಟೋ ಜನ ಕ್ರಾಂತಿಕಾರಿಗಳಿದಾರಲ್ಲ, ಅವ್ರು ಸುಮ್ಮನೆ ಏನೋ ಅವ್ರಿಗೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವ್ರ ಕೈಯಲ್ಲಿ. ಅವ್ರಿಗೆ ಸುಮ್ಮನೆ ರಿಯಾಕ್ಟ್ ಆಗ್ತಾ ಇರ್ತಾರೆ. ಆದ್ರೆ ನಿಜವಾದ ಕ್ರಾಂತಿಕಾರಿ ಯಾರು ಅಂದ್ರೆ ಯಾರು ವಿಕಾಸ, ಇನ್ನೊಬ್ಬರ ಬೆಳವಣಿಗೆಗೆ ಸಪೋರ್ಟ್ ಮಾಡ್ತಾರೆ, ಅವರೇ ನಿಜವಾದ ಕ್ರಾಂತಿಕಾರಿ. ಅದು ಗುರೂಜಿ ಹೇಳ್ತಾ ಇದ್ದಾರೆ ಇಲ್ಲಿ. ಮಾನವನ ಒಂದು ಬೆಳವಣಿಗೆಗೆ ಯಾರು ಕೆಲಸ ಮಾಡ್ತಾರೆ ಅವರೇ ನಿಜವಾದ ಕ್ರಾಂತಿಕಾರಿಗಳು. ಆ ಬೆಳವಣಿಗೆಗೆ ಸಹಾಯ ಮಾಡುವಂತವರು, ಪರಿಸ್ಥಿತಿಯನ್ನ ಬದಲಾಯಿಸುವಂತವರು. ಹೇಳ್ಸ್ಕೊತಾ ಇದ್ದೀರಾ? ಅರ್ಯಾಲ್ವಿತ್ ನಿಜವಾದ ಕ್ರಾಂತಿಕಾರಿಗಳು ಅಂದ್ರೆ ಅವರು. ಮತ್ತೆ ಒಂದೊಂದ್ಸರಿ ಜನಕ್ಕೆ ಶಾಕ್ ಕೂಡ ಕೊಡ್ತಾರೆ. ಯಾಕಂದ್ರೆ ನಿದ್ರಾವಸ್ಥೆಯಲ್ಲಿ ಇರ್ತೀವಲ್ಲ ನಾವು, ನಮ್ಮನ್ನು ಬಡ್ದೆಬ್ಬಿಸ್ಬೇಕು. ನಿದ್ರಾವಸ್ಥೆಯಲ್ಲಿ ಇರೋರನ್ನ ಬಡ್ದೆಬ್ಬಿಸ್ಬೇಕು. ನಮ್ಮ ಮೂಲನೇ ಶೇಕ್ ಮಾಡ್ಬಿಡ್ತಾರ ಅವ್ರು. ಅದಕ್ಕೆ ಗುರುಗಳ ಹತ್ರ ಹೋಗ್ಬೇಕು ಅಷ್ಟೇ. ನಾವೇನೋ ಅನ್ಕೊಂಡು ಹೋಗಿದ್ದೆ, ಅವ್ರು ಉಲ್ಟಾ ಮಾಡ್ಬಿಟ್ಬಿಡ್ತಾರ. ಅರ್ಥ ಆಗ್ತದಲ್ಲ? ಸೊ ಇದನ್ನೇ ಯೋಗ ಅಂತ ಕರೆಯೋದು. ಯೋಗ ಅಂದ್ರೆ ಏನು? ಯೋಗ ಸುಮ್ಮನೆ ಕೆಲವು ಆಸನಗಳು ಮಾಡಿ ಅಲ್ಲ. ಯೋಗ ಅಂದ್ರೆ ಜೀವನವನ್ನ ಒಂದು ದಿಕ್ಕು ಕೊಡುವಂಥದ್ದು. ಯೋಗ ಅಂದ್ರೆ ಏನು? ಗಿವಿಂಗ್ ಅ ಡೈರೆಕ್ಷನ್ ಟು ದ ಲೈಫ್. ಅದು ಯೋಗ ಅಂದ್ರೆ. ಕೃಷ್ಣನ ಜೀವನ, ಅದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ. ನೋಡಿ, ಮತ್ತೆ ಮತ್ತೆ ಕೃಷ್ಣನ ಬಗ್ಗೆ ಮಾತಾಡ್ತೀನಿ. ಎಂತ ಆಕರ್ಷಕವಾದಂತಹ ಒಂದು ವ್ಯಕ್ತಿತ್ವ ಅದು. ಯೋಗಿ ಅವರು ಮರದ ಕೆಳಗೆ ನಿಂತ್ಕೊಂಡು ಏನೋ ವೇಣುನಾದಾನ ಮಾಡ್ತಾ ಇದ್ರು. ಅವರು ಯಾವಾಗಲೂ ಮುಖದ ಮೇಲೆ ಮಂದಹಾಸ, ಯಾವಾಗಲೂ. ಮತ್ತೆ ಯುದ್ಧ ಭೂಮಿಯಲ್ಲೂ ಕೂಡ ನಗ್ನಗ್ತಾ ಇದ್ರು. ಕೃಷ್ಣ ಅನ್ನೋ ಪದಕ್ಕೆ ಅರ್ಥನೇ ಅದು. ಕೃಷ್ಣ ಕರ್ಷಯತಿ, ಇದು ಕೃಷ್ಣ ಮೋಸ್ಟ್ಲಿ ಅದು ಅಟ್ರಾಕ್ಷನ್ ಅಂತ ಹೆಸರು. ನಾವು ಇಂಗ್ಲಿಷ್ಗೆ ಕೃಷ್ಣ ಅನ್ನೋದಕ್ಕೆ ಇಂಗ್ಲಿಷ್ಗೆ ನಾವು ಅದನ್ನು ತರ್ಜುಮೆ ಮಾಡಿದ್ರೆ ಅಟ್ರಾಕ್ಷನ್ ಅಂತ. ಮತ್ತೆ ಕೋಪ, ಆ ರೀತಿಯಾದ ಕೋಪ. ಒಂದ್ಸರಿ ಕೋಪ ಅವ್ರು ಹೇಳ್ತಾರೆ, ಏನು ನಾನು ಆಯುಧ ಹಿಡಿಯೋದಿಲ್ಲ, ಯುದ್ಧ ಮಾಡೋದಿಲ್ಲ ಅಂತ ಅಲ್ವಾ? ಅರ್ಜುನನು ಬರ್ತಾನೆ, ದುರ್ಯೋಧನನು ಬರ್ತಾನೆ ಅವ್ರ ಹತ್ರಕ್ಕೆ.
ಬಂದ್ರೆ ಅವ್ರು ಹೇಳ್ತಾರೆ ನನ್ನ ಸೈನ್ಯ ಒಂದು ಕಡೆ, ನಾನು ಸುಮ್ಮನೆ ಇರ್ತೀನಪ್ಪ ಇನ್ನೊಬ್ಬರ ಕಡೆ, ನಾನು ಆಯುಧ ಹಿಡಿಯೋದಿಲ್ಲ, ಯುದ್ಧ ಮಾಡೋದಿಲ್ಲ. ಆತರ ಹೇಳದ ಕೃಷ್ಣ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಚಕ್ರ, ಸುದರ್ಶನ ಚಕ್ರನ ಕೈಗೆ ಎತ್ಕೊಂಡ್ಬಿಡ್ತು ಭೀಷ್ಮನ ಜೊತೆ ಇದ್ದಾಗ. ಆವಾಗ ಭೀಷ್ಮ ಓಡ್ ಬಂದ್ ಕೃಷ್ಣನ್ ಮುಂದೆ ನಿಂತ, ನನಗಿವತ್ತು ಮುಕ್ತಿ ಸಿಕ್ಬಿಡುತ್ತೆ, ಯಾಕೆ ಪರಮಾತ್ಮನ ಕೈಯಲ್ಲಿ ಸತ್ತೋಗ್ತೀನಿ ನಾನು, ಐ ಆಮ್ ರೆಡಿ ಟು ಡೈ. ಪರಮಾತ್ಮ ಇವತ್ತು ಆಯುಧ ನನ್ನ ಮೇಲೆ ಹಾಕಿ ಅವ್ರ ಕೈಯಲ್ಲಿ ಸತ್ತೋಗಿ, ಇದಕ್ಕನ್ನ ಇನ್ನೇನ್ ಬೇಕು ಮೋಕ್ಷ, ಅಲ್ಲೇ ಇನ್ಸ್ಟೆಂಟ್ ಮೋಕ್ಷ. ಆಯುಧನೇ ಹಿಡಿಯೋದಿಲ್ಲ ಅನ್ನೋನು ಆಯುಧ ಎತ್ಕೊಂಡ್ಬಿಟ್ಟಿದ್ದಾನೆ ಕೈಗೆ. ಇವತ್ತು ಆ ತರದ ಭೀಷ್ಮನೇ ಶೇಕ್ ಆಗ್ಬಿಡ್ತಾರೆ, ಆ ತರದ ಕೋಪ ನೋಡಿ. ಕೆಲವು ಕೋಪ ಒಂದೊಂದ್ಸರಿ ಯಾವತ್ತು ಕೋಪ ಬರದೇ ಇರೋವನಿಗೆ ಕೋಪ ಬಂದ್ರೆ ಓಂ ನಮಃ ಶಿವ ಭೂಮಂಡಲನೇ ನಡಗ್ಬಿಡುತ್ತೆ, ಗೊತ್ತಾಗ್ತಾ ಇದಲ್ಲ. ಸೊ ಒಬ್ಬ ಯೋಗಿಗೆ ಒಂದು ಯಾವುದೇ ಎಕ್ಸ್ಟ್ರೀಮ್ಗೆ ಹೋಗುವಂತ ಒಂದು ಅತಿರೇಕವನ್ನು ಕೂಡ ಹೋಗ್ತಾರ ಅವ್ರು. ಅದಕ್ಕೆ ಮಹರ್ಷಿ ಪತಂಜಲಿ ಹೇಳ್ತಾರೆ, ಪರಮಾಣು ಪರಂ ಮಹತ್ತತ್ವ. ಅವೇನು ಅಣುವಿನಲ್ಲಿ ಅಣು, ಮಹತ್ತಿನಲ್ಲಿ ಮಹತ್. ಎಲ್ಲ ಪ್ಲೇನ್ಸ್ ಅಲ್ಲೂ ಕೆಲಸ ಮಾಡ್ತಾರೆ ಯೋಗಿ ಅಂದ್ರೆ. ನಾವು ಅನ್ಕೊಂಡಂಗಲ್ಲ, ಏನು ನಮ್ಮ ತರಾನೇ ಶರೀರ ಇದೆ, ಅರ್ಥ ಆಗ್ತಾ ಇದೆ, ನಮ್ಮ ತರಾನೇ ಶರೀರ ಇದೆ, ನಮ್ಮ ತರಾನೇ ನಡೀತಾರೆ ಏನಪ್ಪಾ ಅಂತ ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ. ಪರಮಾತ್ಮ ಓಡಾಡ್ತಾ ಇದ್ದಾನೆ ಭೂಮಿ ಮೇಲೆ, ನೋಡುವಂತ ಕಣ್ಣು ಬೇಕು, ನೋಡುವಂತ ಹೃದಯ ಬೇಕು. ಓಂ ನಮಃ ಶಿವ. ನಮ್ಮ ಒಂದು ಇಂದ್ರಿಯಗಳಿಗೆ ಆ ಶಕ್ತಿ ಇಲ್ಲ, ಅವ್ರನ್ನ ತಿಳ್ಕೊಳ್ಳುವಂತ ಶಕ್ತಿ. ಇಲ್ಲಿ ಹೇಳ್ತಾರೆ, ಕೃಷ್ಣ ಹೇಳ್ತಾರೆ, ತಸ್ಮಾತ್ ಯೋಗಿ ಭವ ಅರ್ಜುನ. ಅರ್ಜುನ ನೀನು ಒಬ್ಬ ಒಳ್ಳೆ ಸೈನಿಕನಾಗುವುದಕ್ಕೆ ಮುಂಚೆ, ಈ ದೇಶವನ್ನು ಕಾಪಾಡೋದಕ್ಕೆ ಮುಂಚೆ ಒಂದು ಯೋಗಿ ಆಗು ಫಸ್ಟ್. ಬಿಕಮ್ ಎ ಯೋಗಿ ಫಸ್ಟ್. ಈ ಸಂಕುಚಿತ ಮನಸ್ಸಿನಿಂದ ಆಚೆ ಬಾ ನೀನು, ಮನೋಭಾವನೆಯಿಂದ ಆಚೆ ಬಾ ನೀನು. ನೀನು ತುಂಬಾ ಬುದ್ಧಿವಂತನ ತರ ಮಾತಾಡ್ತಾ ಇದ್ದೀರ. ಅರ್ಜುನ ಫಸ್ಟ್ ಚಾಪ್ಟರ್ ಅದು. ಅರ್ಜುನ ವಿಷಾದ ಯೋಗದಲ್ಲಿ ಹೇಳ್ತಾನೆ, ಏನು ಹೇಳ್ತಾರೆ, ಇವರೆಲ್ಲ ನಮ್ಮ ಅಣ್ಣ ತಮ್ಮಂದ್ರು, ಚಿಕ್ಕಪ್ಪ ಅಂದ್ರು, ದೊಡ್ಡಪ್ಪ ಅಂದ್ರು, ಮಾವಂದ್ರು, ತಾತಂದ್ರು ಎಲ್ಲ ಇದ್ದಾರೆ, ಏನೋ ಇವ್ರನ್ನೆಲ್ಲ ಹೇಗೆ ಸಾಯಿಸೋದು ನಾನು, ಅದೊಂದು ಹೇಳ್ತಾನ. ಆಮೇಲೆ ಇವರೆಲ್ಲ ಸತ್ತೋದ್ರೆ ಇವ್ರ ಹೆಂಡತಿಯರೆಲ್ಲ ವಿಧವೆ ಆಗ್ತಾರೆ, ಆ ವಿಧವೆಯರಾಗೋರ್ನ ಇನ್ಯಾರನ್ನೂ ಮದುವೆ ಆಗ್ತಾರೆ, ವರ್ಣಸಂಕರ ಆಗತ್ತೆ. ಆವಾಗ ಈ ಭೂಮಿ ಗತಿ ಏನು, ಈ ತರ ಎಲ್ಲ ಮಾತಾಡಕ್ ಶುರು ಮಾಡ್ಬಿಡ್ತಾನೆ ಅರ್ಜುನ. ವೇದಾಂತಿಯ ತರದ ಮಾತಾಡೋದು. ಅವರೆಲ್ಲ ವಿಚಿತ್ರವಾಗಿ ಆಡಕ್ಕೆ ಶುರು ಮಾಡ್ತಾರೆ, ಆ ಹುಟ್ಟಿದಂತ ಮಕ್ಕಳು. ಆವಾಗ ಈ ಭೂಮಿ ಗತಿ ಏನು, ಇದನ್ನೆಲ್ಲ ಗತಿ ಏನು. ಆವಾಗ ಕೃಷ್ಣ ಹೇಳ್ತಾನೆ, ನೀನ್ ಮಾತಾಡೋದಕ್ಕೂ ನಿನ್ನ ಚೇಷ್ಟೆಗಳಿಗೂ ಯಾವುದು ಒಂದಕ್ಕೊಂದು ಕನೆಕ್ಷನ್ ಇಲ್ಲ. ಕರೆಕ್ಟಾಗಿ ಬಂದ್ರೆ ಷಂಡನ್ ತರ ಮಾತಾಡ್ತಾ ಇದೀಯ ನೀನು. ಹಿಂಗೆ ಪ್ರೊವೋಕ್ ಮಾಡ್ತಾನೆ ಕೃಷ್ಣ. ಅವನು ಎದ್ ನಿಂತ್ಕೋ, ನೀನ್ಯಾರು ಸಾಯಿಸಕ್ಕೆ, ನಾನು ಸಾಯಿಸಿದ್ದೀನಿ ಆಲ್ರೆಡಿ, ಸುಮ್ಮನೆ ಕಿಲ್ ದಮ್. ಅರ್ಥ ಆಗ್ತಾ ಇದೆ? ಎಲ್ಲ ಗೊತ್ತಿರೋ ರೀತಿಯಲ್ಲಿ ವೇದಾಂತಿ ತರ ಮಾತಾಡ್ತಾ ಇದೆಯಾ, ಎದ್ ಕುತ್ಕೋ ನೀನು, ವೇಕಪ್ ಕಾಲ್. ಅರ್ಜುನ ಎಬ್ಬಿಸ್ತಾನೆ. ಗುರುಗಳ ಕೆಲಸ ಇದು, ಮಲಗಿರುವವ್ರನ್ನ ಎಬ್ಬಿಸ್ತಾರೆ. ಕೆಲವರು ತುಂಬಾ ಎದ್ದು ಬಿಟ್ಟಿರ್ತಾರೆ ನೋಡಿ, ಅವ್ರನ್ನ ಮಲಗಿಸ್ತಾರೆ. ಕೆಲವರು ಎಲ್ಲ ನಾನೇ ಮಾಡ್ತಾ ಇದ್ದೀನಿ, ಅರ್ಕ್ಯುಲಸ್ ತರ ಭೂಮಿ ಇಟ್ಕೊಂಡು ಓಡಾಡ್ತಾ ಇರ್ತಾನಲ್ಲ ಭುಜದ ಮೇಲೆ, ಅಂತ ಆಯ್ತು ಸಾಕು, ಸ್ವಲ್ಪ ಹೊತ್ತು ಶಾಂತವಾಗಿ. ಒಬ್ಬರನ್ನ ಜಾಗೃತ ಮಾಡೋದು, ಅವ್ನು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ರೆ ಅವ್ನು ಸ್ವಲ್ಪ ತಣ್ಣಗೆ ಮಾಡೋದು, ಎರಡೂ ಮಾಡ್ತಾರೆ ಗುರುಗಳು. ಒಂದೊಂದ್ಸರಿ ಹೊಗಳಿ ಅವ್ರನ್ನ ಮುಂದಕ್ಕೆ ತಗೊಂಡ್ಬರ್ತಾರೆ. ಒಂದೊಂದ್ಸರಿ ಏನ್ ಮಾಡ್ತಾರೆ, ಸಾಕಪ್ಪ ಸ್ವಲ್ಪ ರೆಸ್ಟ್ ಮಾಡೋ ನೀನಂತ, ಏನು ಆ ತರ ಸ್ಥಿತಿಗೆ ತಗೊಂಡ್ಬರ್ತಾರೆ ಗುರುಗಳು. ಎಷ್ಟೋ ಸರಿ ಹೇಳಿದಾರೆ, ನಮ್ಮ ಕೆಲಸ ಏನು ಅಂದ್ರೆ ಕೆಳಗಡೆ ಬಿದ್ದಿರೋರ್ನ ಮೇಲೆ ಎತ್ತೋದು, ಮೇಲ್ಗಡೆ ಇದಾರೆ ನೋಡಿ ಅವ್ರನ್ನ ಕೆಳಗೆ ತಗೊಂಡ್ಬಾರ್ದು, ಮಧ್ಯದಲ್ಲಿ ಇರೋರ್ಗ ಅವ್ರನ್ನ ಮೇಲೆ ಕೆಳಗೆ ಈ ತರ ಮಾಡ್ತಾ ಇರ್ತೀವಿ ನಾವು, ಈ ತರ. ಸೊ ಗುರುಗಳು ಎಲ್ಲ, ಯಾಕೆಂದ್ರೆ ನಮ್ಮ ಆಧ್ಯಾತ್ಮಿಕವಾದ ಒಂದು ಎಜುಕೇಶನ್ ಆಗ್ಬೇಕಲ್ವಾ. ನಮಗೆ ಏನೇನು ಅನುಭವ ಕೊಡ್ಬೇಕು ಅದೆಲ್ಲ ಕೊಡ್ಬೇಕು, ಅವರು ಕೊಡ್ತಾರೆ. ಅವರು ಯಾವಾಗ ನಮ್ಮನ್ನು ಕೆಳಗೆ ತಳ್ಳಬೇಕು, ಯಾವಾಗ ಮೇಲೆತ್ತಬೇಕು, ಯಾವಾಗ ಹೊಗಳ್ಬೇಕು, ಯಾವಾಗ ಬೈಬೇಕು, ಅದೆಲ್ಲ ಗೊತ್ತು. ಯಾವಾಗ ಡಾಕ್ಟರ್ ತರ ಯಾವಾಗ ಹೋಗಿ ಎಷ್ಟು ಡೋಸೇಜ್ ಕೊಡ್ಬೇಕು ಮೆಡಿಸಿನ್, ಅದು ಕೂಡ ಗೊತ್ತು. ತತಃ ಪರಮ ವಶ್ಯತ ಇಂದ್ರಿಯಾಣ
ತತಃ ಪರಮವಶ್ಯತಾ ಇಂದ್ರಿಯಾಣ. ಹ್ಮ್ ಇದು ಮಾಡೋದ್ರಿಂದ ಎಲ್ಲ ಇಂದ್ರಿಯಗಳು ಒಟ್ಟಿಗೆ ಪ್ರತ್ಯಾಹಾರ ಮಾಡೋದ್ರಿಂದ ಇಂದ್ರಿಯಗಳ ಮೇಲೆ ಹ್ಮ್, ಒಂದು ಪೂರ್ಣವಾದ ಒಂದು ಅನುಭವ ಉಂಟಾಗುತ್ತದೆ ನಿಮಗೆ. ಒಂದು ಒಳ್ಳೆ ಧ್ಯಾನ ಆದ್ಮೇಲೆ ಹೇಗನ್ಸುತ್ತೆ ನಮಗೆ? ಒಂದು ಪೂರ್ಣತೆಯ ಒಂದು ಅನುಭವ ಉಂಟಾಗುತ್ತೆ ನಮಗೆ. ಸುದರ್ಶನ ಕ್ರಿಯೆ ಆದ್ಮೇಲೆ ನೋಡಿ, ಅಥವಾ ಸತ್ಸಂಗದಲ್ಲಿದ್ದಾಗ ನೋಡಿ, ನಮ್ಮ ನಮ್ಮ ಶಕ್ತಿ ಒಂಥರ ಪೂರ್ಣವಾಗಿ ಅನ್ಸುತ್ತೆ ನಮಗೆ, ಅಲ್ವಾ? ಅನುಭವ ಆಗಿದೆ ಅಲ್ವಾ? ನಮಗೆಲ್ಲ ಇದು ಅನುಭವ ಆಗಿದೆ. ತತಃ ಪರಮ ವಶ್ಯತಾ ಇಂದ್ರಿಯಾಣ. ಆವಾಗ ನಮ್ಮ ಇಂದ್ರಿಯಗಳೆಲ್ಲ ನಾವು ಹೇಳ್ದಂಗೆ ಅದರ ಮೇಲೆ ಒಂದು ಹಿಡಿತವನ್ನ ಸಾಧಿಸ್ತೀವಿ. ನಾವು ಅದರ ಮಾತು ಕೇಳಬೇಕಾಗಿಲ್ಲ, ಅದು ನಮ್ಮ ಮಾತು ಕೇಳೋಂಗೆ ಪರಮವಶ್ಯತೆ. ಯಾವಾಗ ಇಂದ್ರಿಯಗಳು ನಮ್ಮ ಮಾತು ಕೇಳೋಂಗೆ ಇಟ್ಕೊಂಡಾಗ ಆವಾಗ ಒಂದು ತೃಪ್ತಿ ಅನ್ನೋದಿರುತ್ತೆ, ಸಂತೋಷ ಅನ್ನೋದಿರುತ್ತೆ. ಅದು ನಿಜವಾದ ಜೀವನದಲ್ಲಿ ಬೆಳವಣಿಗೆ ಮತ್ತೆ ಪೂರ್ಣತ್ವ. ಇದು ಹೇಗೆ ಬರುತ್ತೆ? ಪ್ರತ್ಯಾಹಾರದ ಒಂದು ಸಾಧನೆಯಿಂದ ಬರುತ್ತೆ. ಆಗ್ತಾ ಸೊ ಇಲ್ಲಿಗೆ 2ನೇ ಅಧ್ಯಾಯ ಕಂಪ್ಲೀಟ್ ಆಗುತ್ತೆ. ಸಮಾಧಿಪಾದ, ಸಾಧನಾ ಪಾದ. ಕರೆಕ್ಟ್ ಸರ್, ನೀವೇನು ಹೇಳಿದ್ರಿ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಅದು ಸಮಾಧಿ ಪಾದದಲ್ಲಿ ಮಾಡ್ಬಿಟ್ಟಿದೀವಿ ನಾವು. ಇಲ್ಲಿಗೆ ಯಾಕೆ ನಿಲ್ಸಿದ್ರು? ಇನ್ನ ಧಾರಣ, ಧ್ಯಾನ ಸಮಾಧಿ ಪಾದದಲ್ಲಾಗಿದೆ. ಧ್ಯಾನ ಅಂದ್ರೆ ಏನು, ಸಮಾಧಿ ಅಂದ್ರೆ ಏನು, ಸವಿತರ್ಕ ಸಮಾಧಿ, ನಿರ್ವಿತರ್ಕ ಸಮಾಧಿ, ಎಲ್ಲ ಸಮಾಧಿಗಳು, ಸವಿಚಾರ ಸಮಾಧಿ, ನಿರ್ವಿಚಾರ ಸಮಾಧಿ ಎಲ್ಲ ಹೇಳಿದ್ರಲ್ಲ ಗುರುಗಳು, ಅದರಲ್ಲಿ ಹೇಳ್ಬಿಟ್ಟಿದ್ದಾರೆ ಎಲ್ಲ. 3 ಅಂಗಗಳನ್ನ ಅಲ್ಲಿ ಮಾಡ್ಬಿಟ್ಟಿದೀವಿ ನಾವು. ಎಲ್ಲಿ? ಸಮಾಧಿ ಪಾದದಲ್ಲಾಗಿದೆ. ಇನ್ನು 5 ಇದರಲ್ಲಿ ಏನು ಸಾಧನಾ ಪಾದದಲ್ಲಿ ಆಗಿದೆ. ಓಕೆ, ಸೊ ಇಷ್ಟು ಸಾಕು. ಓಂ ನಮಃ ಶಿವಾಯ್. ಥ್ಯಾಂಕ್ ಯು ಫಾರ್ ಲಿಸನಿಂಗ್. ಜೈ ಗುರುದೇವ್.